ಪದೋನ್ನತಿ ಸಿಕ್ಕಿದೆ ಸರ್ ನಿನ್ನೆ ಮುಂಬಡ್ತಿ. ಪರಮೇಶ್ವರ್ ಅವರಿಗೆ ರಾಜಕೀಯವಾಗಿ ಪದೋನ್ನತಿ ಯಾವಾಗ ಅದು? ಇಲ್ಲ, ನಮ್ಮ ಇಲಾಖೆಯಲ್ಲಿ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಇಷ್ಟೊಂದು ಅಧಿಕಾರಿಗಳನ್ನು DIGಗಳು ಮತ್ತು IG ಗಳು ಇವರಿಗೆಲ್ಲರಿಗೂ ಕೂಡ ಪ್ರಮೋಷನ್ಸನ್ನು ಇಷ್ಟು ಒಟ್ಟಿಗೆ ಕೊಡ್ತಕ್ಕಂಥದ್ದು ಯಾವತ್ತೂ ಆಗಿರಲಿಲ್ಲ. ಸುಮಾರು 30ಕ್ಕೂ ಹೆಚ್ಚು ಜನ ಪ್ರಮೋಷನ್ಸನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೂಡ ಈಗಾಗಲೇ ನಾವು ಕೊಟ್ಟಿದ್ದೇವೆ ಅವ್ರಿಗೆ ಜವಾಬ್ದಾರಿಯನ್ನು. ಅವರೆಲ್ಲ ವೆಲ್ ಟ್ರೈನ್ಡ್ IPS ಆಫೀಸರ್ಸ್ ಆಗಿರೋದ್ರಿಂದ ರಾಜ್ಯಕ್ಕೆ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡ್ತೇನೆ. ಈಗ ಅಧಿಕಾರಿಗಳ ಜೊತೆ ಮತ್ತೆ ಚರ್ಚೆ ಮಾಡಿದ್ರಾ ಸರ್? ಬ್ರೇಕ್ಫಾಸ್ಟ್ ಇಲ್ಲ, ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿದ್ವಿ, ಏನು ಚರ್ಚೆ ಏನು ಮಾಡಿಲ್ಲ. ಬ್ರೇಕ್ಫಾಸ್ಟ್ ಅಷ್ಟೇ ಮಾಡಿ ಒಂದು ಏನಂತ ಹೇಳಿದರೆ, ಕೇಂದ್ರ ಸರ್ಕಾರದಿಂದ ನಮಗೆ ಮೊದಲನೇ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ 350 ಕೋಟಿ ರೂಪಾಯಿ ಮಾಡರ್ನೈಸೇಷನಿಗೆ ಬಂದಿದೆ ನಮ್ಮ ಇಲಾಖೆಗೆ. ಅದು ಕೂಡ ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ನಮ್ಮ ಇಲಾಖೆಯಿಂದ ಮಾಡಿದ ಪ್ರಯತ್ನ, ಮುರುಗನ್ ಅವರು ಬಹುಶಃ ಒಂದು 10 ಬಾರಿ ಹೋಗಿ ಬಂದಿದ್ದಾರೆ ನಮ್ಮ ADGP ಅವರು. ಅದು ಕೂಡ ಯಶಸ್ವಿಯಾಗಿದೆ. ಅವರಿಗೆ ಇಲಾಖೆಗೆ ಒಳ್ಳೆಯದಾಗುತ್ತೆ, ಮಾಡರ್ನೈಸೇಷನ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂಥೇಳಿ. ರಾಜಕೀಯ ಪದೋನ್ನತಿ 26ಕ್ಕೆ ಅದು ನಮ್ಮ ಹೈಕಮಾಂಡ್ನವ್ರಿಗೆ ಬಿಟ್ಟಿರೋದು. ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ. ಆಶಾವಾದ ಇದೆ ಸರ್, ಆಗುತ್ತೆ ಅನ್ನುತ್ತಾರೆ. ನೋಡಿ, ನಾನು ಯಾವತ್ತೂ ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗಬೇಕಾಗೇನಿಲ್ಲ. ಎಲ್ಲರಿಗೂ ಈಗ ನಿಮಗೆ ಜೀವನದಲ್ಲಿ ಏನೇನೋ ಆಗಬೇಕು ಅಂತ ಇರೋದಿಲ್ವಾ? ಮನುಷ್ಯನಿಗೊಂದು ಆ್ಯಂಬಿಷನ್ ಇರಲೇಬೇಕಿಲ್ಲದ್ರೆ ಮನುಷ್ಯನ ನಾವು ಆಗೋದಿಲ್ಲ. ಹಾಗಾಗಿ ನನಗೂ ಆ್ಯಂಬಿಷನ್ ಇದೆ, ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆ್ಯಂಬಿಷನ್ ಇದೆ. ಈಗ ನಾನು ರಾಜಕೀಯಕ್ಕೆ ಸೇರುವಾಗ ಸ್ವಾಭಾವಿಕವಾಗಿ MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಹಿಂಗೆಲ್ಲ ಇಟ್ಕೊಂಡಿರೋದು. ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಅನಿಸುತ್ತೆ. ಆದ್ದರಿಂದ ಅದೆಲ್ಲ ನಮ್ಮ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ವಿಷಯ. ವಾತಾವರಣ ಪೂರಕವಾಗಿದೆಯಾ ಸರ್? ಅಲ್ಲ, ನೀವೇ ಗಮನಿಸ್ತಾ ಇದ್ದೀರಲ್ಲ, ಪ್ರತಿನಿತ್ಯ ನೀವೇ ಗಮನಿಸ್ತಾ ಇದ್ದೀರಾ ವಾತಾವರಣ ಯಾರ್ಯಾರಿಗೆ ಪೂರಕವಾಗಿದೆ ಯಾರಿಗಿಲ್ಲ ಅನ್ನೋದೆಲ್ಲ ನೀವು ಈ ಕ್ಯಾಮ್ರಾ ಲೆನ್ಸ್ಗಳಲ್ಲಿ ನೋಡ್ತಿರಲ್ಲ, ಭಾಳ ಸೂಕ್ಷ್ಮವಾಗಿ ಕಾಣಿಸುತ್ತೆ ನಿಮಗೆ. ಸರ್, ಇನ್ನೊಂದು ಬೆಳಗಾವಿಯಲ್ಲಿ ಸರ್ ಜೈಲುಗಳ ಕಡೆ ಗಾಂಜಾ ಎಸೆಯುವಂಥ ಕೆಲಸಗಳಾಗಿದೆ ಅನ್ನೋದು. ನಾನು ಈಗ ತಾನೇ ಅರ್ಧ ಗಂಟೆ ಮುಂಚೆ ನಮ್ಮ ಅಲೋಕ್ ಕುಮಾರ್ ಹೊಸ DG ಇದ್ದಾರಲ್ಲ, ಅವ್ರಿಗೆ ಈಗ ತಾನೇ ಹೇಳಿದ್ದೇನೆ. ಅವರು ಹೋಗ್ತಾ ಇದ್ದಾರೆ ನಾಳೆ. ಈಸ್ ವಿಸಿಟಿಂಗ್ ಆಲ್ ದೋಸ್ ಪ್ಲೇಸಸ್. ಬೆಳಗಾಮು, ಆಮೇಲೆ ಇದು ಗುಲ್ಬರ್ಗ, ಅಲ್ಲೆಲ್ಲ ಅವರೇ ಖುದ್ದಾಗಿ ಭೇಟಿ ಕೊಡ್ತಾ ಇದ್ದಾರೆ.